ನಮ್ಮ ಅಜ್ಜಿನ ಪಿ ವಿ ಆರ್ ಕರ್ಕೊಬಂದು ಮೂವಿ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಅವ್ರಿಗೆ ನೋಡಿದ್ರೆ ಒಂದೊಳ್ಳೆ ಶಾಕು. ಸೊ ಹೇಗಾಯ್ತು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಟಿಫನ್ಗೆ ಅಂತ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಟೊಮೆಟೊ ಸಾಂಬಾರು ಟ್ರೈ ಮಾಡಿದ್ದೆ ಮನೇಲೇ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ರಿಗೂ ಇಷ್ಟ ಆಯ್ತದೆ, ಬಟ್ ನನಗೆ ಯಾಕೋ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಬಟ್ ಅದನ್ನೇ ಸ್ವಲ್ಪ ಟಿಫನ್ನಾಗಿ ತಿಂದ್ಕೊಂಡು ನಾನು ಕೂಡ ರೆಡಿಯಾಗಿ ಬಾಕ್ಸ್ ಹಾಕ್ಕೊಂಡು ಮನೆ ಬಿಟ್ಟೆ. ಸೊ ಇವತ್ತಂತೂ ಮಳೆ ಥರನೂ ಇದೆ, ಬಿಸಿಲು ಥರನೂ ಇದೆ. ಸೊ ಹೆಂಗೋ ನಾನು ಹೋಗ್ಬೇಕಾದ್ರೆ ಮಳೆ ಏನಿರಲಿಲ್ಲ, ಸೊ ಸ್ವಲ್ಪ ಬಿಸಿಲಲ್ಲೇ ಹೋದೆ. ಇವತ್ತು ಪಿ ಟಿಗೆ ಬಿಟ್ಟಿದ್ರು, ಇನ್ನು ಆಡೋಕ್ಕೆ ಇಷ್ಟ ಇಲ್ಲ. ಸೊ ಲೈಬ್ರರಿಗೆ ಒಂದು ಸ್ವಲ್ಪ ನೋಟ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಬಸ್ ಹತ್ಕೊಂಡು ಮನೆಗೆ ವಾಪಸ್ ಬರ್ತಾ ನಮ್ಮ ಅಜ್ಜಿ ಚಿಕನ್ ಬೇಕು ಅಂತಂದರು. ನನ್ನ ಹಸ್ಬೆಂಡ್ ತರಕ್ಕೆ ನಾನು ಕಷ್ಟ ಆಗುತ್ತೆ, ನಾನು ಹೇಳಿದ್ದೀನಿ ನೀನು ತೊಗೊಬಂದ್ಬಿಡು ಅಂತಂದರು. ಸೊ ಸ್ವಲ್ಪ ಚಿಕನ್ ತಂದು ಒಂದು ಸ್ವಲ್ಪ ಫ್ರೈ, ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದ್ವಿ. ನಮ್ಮ ಅಜ್ಜಿನ ಸುಮಾರು ದಿನದಿಂದ ಮೂವಿಗೆ ಕರ್ಕೊಂಡೋಗ್ಬೇಕು ಅಂತ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆಸೆ ಇತ್ತು. ಬಿಕಾಸ್ ಅವ್ರು ಹಳ್ಳಿ ಲೈಫಲ್ಲಿರೋದ್ರಿಂದ ಆಲ್ಮೋಸ್ಟ್ ಅವ್ರು ಸಿಟಿ ಲೈಫ್ ಈ ಥರ ಯಾವತ್ತೂ ನೋಡಿರಲ್ಲ. ಸೊ ಅವ್ರನ್ನ ಲಾಸ್ಟ್ ಟೈಮ್ ಮಾಲ್ಗೆ ಕರ್ಕೊಂಡೋಗಿದ್ನಲ್ಲ, ಅದೇ ಮಾಲ್ಗೆ ಮತ್ತೆ ಕರ್ಕೊಂಡೋಗಿ ಅಲ್ಲೆಲ್ಲ ನೀಟಾಗಿ ತಿರುಗಿಸಿ ಮಾತಾಡಿಕೊಂಡು, ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಜ್ಜಿ ಎಲಡಿಕೆ ಕವರ್ ಕಿತ್ಕೊಂಡ್ಬಿಟ್ರು ಅಲ್ಲಿ. ಸೊ ಅದು ಫುಲ್ ನಗೀತಾ ಇದ್ದೀವಿ ನಾವೆಲ್ಲ. ಎಲಡಿಕೆ ಕವರ್ ಕಿತ್ಕೊಂಡಿದ್ದಕ್ಕೆ ನಾವು ಹೋಗಿದ್ದಿದ್ದು ಬಂದು ಕನ್ನಡ ಮೂವಿ, ಧ್ರುವ ಸರ್ಜಾ ಅವ್ರದ್ದು KD ಮೂವಿ. ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು, ಟ್ವಿಸ್ಟು, ಟರ್ನ್ಸು ನೋಡಲೇಬೇಕು ಅಂತ ನಾನು ಅಂದ್ಕೊತೀನಿ. ಅದು ನನ್ನ ಒಪಿನಿಯನ್ನು, ನಿಮ್ಮ ಇಷ್ಟ. ಸೊ ಹಾಗೆ ಇಂಟರ್ವಲಲ್ಲಿ ಒಂದು ಸ್ವಲ್ಪ ಪಾಪ್ಕಾರ್ನ್ ತಿಂದ್ಕೊಂಡು ಮೂವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟು ನನ್ನ ದಿನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.